ಕ್ರಿಕೆಟ್ ವಿಶ್ವಕಪ್ನಲ್ಲಿ ಹೊಸ ಇತಿಹಾಸ ನಿರ್ಮಿಸಿದ ಅಫ್ಘಾನಿಸ್ತಾನ ಈ ಬಾರಿ ನಡೆಯಲಿದೆ ಆಸ್ಟ್ರೇಲಿಯಾ ಇಲ್ಲದ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಬಲಿಷ್ಠ ಆಫ್ರಿಕಾವನ್ನ ಸದೆಬಡೆಯಲಿದೆಯೇ ಅಫ್ಘಾನ್ ಪಡೆ. ಆಸ್ಟ್ರೇಲಿಯಾ ಇಲ್ಲದ ವಿಶ್ವಕಪ್ ಸೆಮಿಫೈನಲ್ಗಳು ವಿಶ್ವ ಕ್ರಿಕೆಟ್ ಟೂರ್ನಮೆಂಟ್ಗಳಲ್ಲಿ ತೀರಾ ಅಪರೂಪದಲ್ಲೊಮ್ಮೆ ನಡೆಯುವ ವಿದ್ಯಮಾನ ಇದು. ಅಮೆರಿಕ ಹಾಗೂ ವೆಸ್ಟ್ ಇಂಡೀಸ್ನಲ್ಲಿ ನಡೆಯುತ್ತಿರುವ ಈ ಬಾರಿಯ T20 ವಿಶ್ವಕಪ್ ಸೆಮಿಫೈನಲ್ ರೇಸ್ನಿಂದ ಏಕದಿನ ವಿಶ್ವ ಚಾಂಪಿಯನ್ ಆಸ್ಟ್ರೇಲಿಯಾ ಹೊರಬಿದ್ದಿದೆ. ಇದಕ್ಕೆ ಕಾರಣವಾದ ತಂಡ ಅಫ್ಘಾನಿಸ್ತಾನ. ಹೌದು, ಅಫ್ಘಾನಿಸ್ತಾನ ಸೆಮಿಫೈನಲ್ಗೆ ಹೋಗಿದೆ, ಆಸ್ಟ್ರೇಲಿಯಾ ಮನೆಗೆ ಹೋಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ರಶೀದ್ ಖಾನ್ ನೇತೃತ್ವದ ಅಫ್ಘಾನಿಸ್ತಾನ ತಂಡವು ಯಾವುದೇ ಕ್ರಿಕೆಟ್ ವಿಶ್ವಕಪ್ನ ಸೆಮಿಫೈನಲ್ ಪ್ರವೇಶಿಸಿದೆ. T20 ವಿಶ್ವಕಪ್ನ ಸೂಪರ್ 8ರ ಕೊನೆಯ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡವನ್ನು ಸೋಲಿಸಿ ಅಫ್ಘಾನಿಸ್ತಾನ ತಂಡವು ಸೆಮಿಫೈನಲ್ ಪ್ರವೇಶಿಸಿ ಇತಿಹಾಸ ನಿರ್ಮಿಸಿದೆ. ಮಳೆಯಿಂದ ತತ್ತರಿಸಿದ ಪಂದ್ಯದಲ್ಲಿ ರಶೀದ್ ಖಾನ್ ಅತ್ಯುತ್ತಮ ಪ್ರದರ್ಶನ ಅಫ್ಘಾನಿಸ್ತಾನ ವಿಜಯಕ್ಕೆ ಕಾರಣವಾಯಿತು. ಆಲ್ರೌಂಡ್ ಪ್ರದರ್ಶನ ನೀಡಿದ ರಶೀದ್ 4 ನಿರ್ಣಾಯಕ ವಿಕೆಟ್ಗಳನ್ನು ಪಡೆದರು ಮತ್ತು 10 ಎಸೆತಗಳಲ್ಲಿ 19 ರನ್ಗಳ ಪ್ರಮುಖ ಕೊಡುಗೆಯನ್ನು ನೀಡಿದರು. ಈ ಮೂಲಕ ಅಫ್ಘಾನಿಸ್ತಾನದ ಮೊತ್ತವನ್ನ 100 ರನ್ಗಳ ಗಡಿ ದಾಟಿಸಿದರು. ಬಾಂಗ್ಲಾದೇಶದ ಲಿಟ್ಟನ್ ದಾಸ್ ಅರ್ಧ ಶತಕದ ಹೊರತಾಗಿಯೂ ರಶೀದ್ ಖಾನ್ ಅವರ ಪ್ರಯತ್ನವು ಅಫ್ಘಾನಿಸ್ತಾನದ ಗೆಲುವನ್ನು ಖಚಿತಪಡಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ಘಾನಿಸ್ತಾನ ತನ್ನ 20 ಓವರ್ಗಳಲ್ಲಿ 5 ವಿಕೆಟ್ಗೆ 115 ರನ್ ಗಳಿಸಿತು ಮತ್ತು ನಂತರ ಬಾಂಗ್ಲಾದೇಶವನ್ನ 17.5 ಓವರ್ಗಳಲ್ಲಿ 105 ರನ್ಗಳಿಗೆ ಆಲ್ಔಟ್ ಮಾಡಿತು. ಮಳೆ ಕಾರಣ ಪಂದ್ಯವನ್ನ ಪ್ರತಿ ತಂಡಕ್ಕೆ 19 ಓವರ್ಗಳಿಗೆ ಸೀಮಿತಗೊಳಿಸಲಾಗಿತ್ತು ಮತ್ತು ಬಾಂಗ್ಲಾದೇಶಕ್ಕೆ 114 ರನ್ಗಳ ಪರಿಷ್ಕೃತ ಗುರಿಯನ್ನ ನೀಡಲಾಗಿತ್ತು. ಅಫ್ಘಾನಿಸ್ತಾನದ ಪರ ರಹಮಾನುಲ್ಲಾ ಗುರ್ಬಾಜ್ 55 ಎಸೆತಗಳಲ್ಲಿ 43 ರನ್ ಗಳಿಸಿ ಗರಿಷ್ಠ ಸ್ಕೋರ್ ಮಾಡಿದ್ರು. ಬಾಂಗ್ಲಾದೇಶದ ರಿಷಬ್ ಹುಸೈನ್ 26 ರನ್ಗಳಿಗೆ 3 ವಿಕೆಟ್ ಪಡೆದ್ರು. ಬಾಂಗ್ಲಾದೇಶ ಪರ ಲಿಟ್ಟನ್ ದಾಸ್ ಅಜೇಯ 49 ಎಸೆತಗಳಲ್ಲಿ 54 ರನ್ ಗಳಿಸಿದ್ರು. ವಿಶ್ವ ಕ್ರಿಕೆಟ್ನಲ್ಲಿ ಅಫ್ಘಾನಿಸ್ತಾನದ ಉದಯ ಒಂದು ರೋಚಕ ಕತೆ. ರವಿವಾರ ನಡೆದ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದು ಅಫ್ಘಾನಿಸ್ತಾನ ತನ್ನ ಸೆಮಿಫೈನಲ್ ಸಾಧ್ಯತೆಯನ್ನ ಬಲಪಡಿಸಿಕೊಂಡಿತ್ತು. ನಿನ್ನೆ ಭಾರತ ವಿರುದ್ಧ ಆಸ್ಟ್ರೇಲಿಯಾ ಸೋತ ನಂತರ ಅಫ್ಘಾನ್ ಸೆಮಿಫೈನಲ್ ಪ್ರವೇಶದ ಸಾಧ್ಯತೆ ಇನ್ನೂ ಗಟ್ಟಿಯಾಗಿತ್ತು. ಇದೀಗ ಕಳೆದ 2 ದಿನಗಳಿಂದ ಕ್ರಿಕೆಟ್ ಅಭಿಮಾನಿಗಳಲ್ಲಿದ್ದ ನಿರೀಕ್ಷೆಯಂತೆಯೇ ಅಫ್ಘಾನಿಸ್ತಾನ ಸೆಮಿಫೈನಲ್ ಪ್ರವೇಶಿಸಿದೆ. ಲೀಗ್ ಹಂತಗಳಲ್ಲಿ ಇಂಗ್ಲೆಂಡ್ ಮತ್ತು ಪಾಕಿಸ್ತಾನವನ್ನ ಸೋಲಿಸಿದ ನಂತರ 2023ರ ODI ವಿಶ್ವಕಪ್ನಲ್ಲಿ ಅಫ್ಘಾನಿಸ್ತಾನ ಸೆಮಿಫೈನಲ್ಗೆ ಪ್ರವೇಶಿಸುವ ಇದೇ ರೀತಿಯ ನಿರೀಕ್ಷೆಗಳು ಕಂಡುಬಂದಿದ್ದವು. ಆಸ್ಟ್ರೇಲಿಯಾದ ವಿರುದ್ಧವೂ ಗೆಲ್ಲುವ ಎಲ್ಲಾ ಸಾಧ್ಯತೆಗಳು ಕಂಡುಬಂದಿತ್ತು. ಆದರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಅತ್ಯದ್ಭುತ ಪ್ರದರ್ಶನ ಅಫ್ಘಾನಿಸ್ತಾನವನ್ನ ಸೆಮಿಫೈನಲ್ಗೆ ಪ್ರವೇಶಿಸುವುದರಿಂದ ತಡೆದಿತ್ತು. ಈಗ ಅದೇ ಆಸ್ಟ್ರೇಲಿಯಾವನ್ನ ಹೊರಹಾಕಿ ಅಫ್ಘಾನಿಸ್ತಾನ ಸೆಮಿಫೈನಲ್ಗೆ ಲಗ್ಗೆ ಹಾಕಿದೆ. ಏಕದಿನ ವಿಶ್ವಕಪ್ನ ಸೇಡನ್ನ ತೀರಿಸಿಕೊಂಡಿದೆ. ಜೂನ್ 27ರಂದು ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಅಫ್ಘಾನಿಸ್ತಾನವು ದಕ್ಷಿಣ ಆಫ್ರಿಕಾವನ್ನ ಎದುರಿಸಲಿದ್ದು ಈ ಪಂದ್ಯ ಅತ್ಯಂತ ನಿಕಟ ಹೋರಾಟವಾಗಲಿದೆ ಎಂದು ಕ್ರಿಕೆಟ್ ಅಭಿಮಾನಿಗಳು ನಿರೀಕ್ಷಿಸುತ್ತಿದ್ದಾರೆ. ಆಸ್ಟ್ರೇಲಿಯಾವನ್ನು ಸೋಲಿಸಿರುವ ಅಫ್ಘಾನಿಸ್ತಾನ ವಿರುದ್ಧ ಗೆಲ್ಲುವುದು ಈವರೆಗೆ ಒಂದೇ ಒಂದು ಪಂದ್ಯ ಸೋಲದ ದಕ್ಷಿಣ ಆಫ್ರಿಕಕ್ಕೆ ಸುಲಭವಲ್ಲ. T20 ವಿಶ್ವಕಪ್ನ ಇನ್ನೊಂದು ಸೆಮಿಫೈನಲ್ನಲ್ಲಿ ಭಾರತದ ಮುಂದೆ ಇಂಗ್ಲೆಂಡ್ನ ಸವಾಲಿದೆ. 2022ರ T20 ವರ್ಲ್ಡ್ ಕಪ್ ಸೆಮಿಫೈನಲ್ನಲ್ಲೂ ಈ 2 ಟೀಮ್ ಮುಖಾಮುಖಿಯಾಗಿದ್ದವು. ಆ ವಿಶ್ವಕಪ್ನ 2ನೇ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ಗೆ ಭಾರತ 169 ರನ್ಗಳ ಗುರಿಯನ್ನ ನೀಡಿತು. ಆದರೆ ಇಂಗ್ಲೆಂಡ್ ಕೇವಲ 16 ಓವರ್ಗಳಲ್ಲಿ 170 ರನ್ಗಳನ್ನು ಹೊಡೆದು 10 ವಿಕೆಟ್ಗಳಿಂದ ಪಂದ್ಯವನ್ನ ಗೆದ್ದಿತು. ಕಳೆದ ಬಾರಿ ಏನಾಗಿತ್ತು ಎಂದು ಯಾರಿಗಾದರೂ ನೆನಪಿದೆಯೇ ಎಂದು ಕೇಳುವ ಮೂಲಕ ಭಾರತಕ್ಕೆ ತನ್ನ ಹೀನಾಯ ಸೋಲನ್ನ ನೆನಪಿಸುವ ಕೆಲಸ ಇಂಗ್ಲೆಂಡ್ ಮಾಡಿದೆ. ಆದರೆ ಭಾರತವನ್ನ ಈ ಬಾರಿ ಸೋಲಿಸುವುದು ಇಂಗ್ಲೆಂಡ್ಗೆ ಅಷ್ಟು ಸುಲಭವಲ್ಲ ಎಂಬುದು ಅದರ ಈಗಿನ ಫಾರ್ಮ್ ನೋಡಿದ ಯಾರು ಹೇಳುತ್ತಾರೆ. ಈಗ ಕ್ರಿಕೆಟ್ ಅಭಿಮಾನಿಗಳು 2 ಸೆಮಿಫೈನಲ್ಗಳಿಗಾಗಿ ಕಾತರದಿಂದ ಕಾಯುತ್ತಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.